ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಟಿವಿಗೆ ಸ್ವಾಗತ. ವಿಶ್ವದಾದ್ಯಂತ ಯೋಗದ ಅಲೆ ಎದ್ದಿದೆ. ಶಿಡ್ಲಘಟ್ಟದಲ್ಲೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ. ಹೌದು, ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಬಿಜೆಪಿ ಮುಖಂಡರಾದ ಆನಂದ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಯೋಗೋತ್ಸವದಲ್ಲಿ ನೂರಾರು ಯೋಗಾಸಕ್ತರು ಮತ್ತು ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡು ಗಮನ ಸೆಳೆದಿದ್ದಾರೆ. ಸೇವಾ ಸೌಧದ ಆವರಣದಲ್ಲಿ ಯೋಗಪಟುಗಳ ದಂಡೇ ನೆರೆದಿತ್ತು. ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿವಿಧ ಆಸನಗಳು, ಪ್ರಾಣಾಯಾಮ ಹಾಗೂ ಧ್ಯಾನ ಪ್ರಕ್ರಿಯೆಗಳನ್ನು ನಡೆಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿದ್ದ ಗಣ್ಯರು ಹಾಗೂ ಸಾರ್ವಜನಿಕರು ಅತ್ಯಂತ ಉತ್ಸಾಹದಿಂದ ಯೋಗಾಸನಗಳನ್ನು ಪ್ರದರ್ಶಿಸುವ ಮೂಲಕ ಆರೋಗ್ಯದ ಸಂದೇಶ ಸಾರಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಆನಂದ್ ಗೌಡ ಅವರು, ನಮ್ಮ ಸೇವಾ ಸೌಧದಲ್ಲಿ ಸತತ 3ನೇ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಅಲ್ಲದೆ ಯೋಗದ ಮಹತ್ವವನ್ನು ಎಳೆಯಾಗಿ ಬಿಚ್ಚಿಟ್ಟ ಅವರು, ದಿನಕ್ಕೆ ಕೇವಲ 1 ಗಂಟೆ ಯೋಗಕ್ಕಾಗಿ ಮೀಸಲಿಟ್ಟರೆ ನಿಮ್ಮ ಆರೋಗ್ಯ ಮತ್ತು ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಕರೆ ನೀಡಿದರು. ಯೋಗವು ಕೇವಲ ದೈಹಿಕ ಕಸರತ್ತಲ್ಲ, ಅದು ಮನಸ್ಸು ಮತ್ತು ದೇಹವನ್ನು ಜೋಡಿಸುವ ದಿವ್ಯಶಕ್ತಿ. ಇಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಅವರು ತಿಳಿಸಿದರು. ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯಂತೆ ಯೋಗ ಇಂದು ಜಾಗತಿಕ ಮಟ್ಟಕ್ಕೆ ತಲುಪಿರುವುದನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಲಾಯಿತು. ಯೋಗವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದ ಭಾಗವಾಗಿಸಿಕೊಳ್ಳಬೇಕು ಎಂದು ಮುಖಂಡರು ಒತ್ತಿ ಹೇಳಿದರು. ಇನ್ನು ಈ ಭವ್ಯ ಕಾರ್ಯಕ್ರಮದಲ್ಲಿ ನಾಗರಾಧ್ಯಕ್ಷರಾದ ದೇವರಾಜ್, ಸುರೇಂದ್ರ ಗೌಡ, ಮಾಜಿ ಅಧ್ಯಕ್ಷ ನರೇಶ್, ಕೇಶವಮೂರ್ತಿ, ಚೆಲುವರಾಜ್, ಮೋಹನ್, ಶ್ರೀರಾಮ್, ಶಂಕರಣ್ಣ, ಎನ್ಜಿಒ ರಘು, ವೆಂಕಟೇಶ್, ಅಮನುಲ್ಲಾ, ಕಧೀರ್, ಲಕ್ಷ್ಮಿ, ಕೆಆರ್ ರಮಣ, ಗಜಕ್ಕ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದ ಸದಸ್ಯರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಯೋಗಾಭ್ಯಾಸದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಿನಲ್ಲಿ ಶಿಡ್ಲಘಟ್ಟದ ಬಿಜೆಪಿ ಸೇವಾ ಸೌಧದಲ್ಲಿ ನಡೆದ ಯೋಗ ದಿನಾಚರಣೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತ್ತು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಇವತ್ತಿನ ದಿವಸ ನಾವು ನಮ್ಮ ಸೇವಾ ಸೌಧದಲ್ಲಿ ಪತಂಜಲಿ ಯೋಗ ಶಿಬಿರದ ಕಡೆಯಿಂದ ಸತತವಾಗಿ 3ನೇ ವರ್ಷ ನಾವು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ನಮಗೂ ಇದೊಂದು ಸುದೀರ್ಘ ಸರಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನ ಮಾಡ್ತಾರೆ. ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮ ಇರ್ತಕ್ಕಂತಹ ದೇಶ, ಸನಾತನ ಧರ್ಮವನ್ನು ನಂಬಿರ್ತಕ್ಕಂತಹ ದೇಶ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವಿಶ್ವ ಮುನಿಗಳು, ಸನಾತನ ವಿಶ್ವ ಮುನಿಗಳು ಈ ಒಂದು ಯೋಗವನ್ನ ಮಾಡ್ತಿರ್ತಕ್ಕಂಥದನ್ನ ಅಂದಿನ ಕಾಲದಿಂದಲೂ ಮುಂದುವರಿಸತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ನಮ್ಮ ಭಾರತದಲ್ಲಿ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ವಿಶ್ವನಾಯಕರಾಗಿರ್ತಕ್ಕಂತಹ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಇದರ ಒಂದು ಪ್ರಸ್ತಾವನೆಯನ್ನ ಮಾಡ್ತಾರೆ. ಎಲ್ಲಾ ರಾಷ್ಟ್ರಗಳು ಇದಕ್ಕೆ ಹೋಗ್ಬಿಟ್ಟು ಖಂಡಿತವಾಗೂ ಇದನ್ನ ನಾವು ಒಂದು ವಿಶ್ವ ದಿನವಾಗಿ ಆಚರಣೆ ಮಾಡೋಣ. ಎಲ್ಲರೂ ಸಹ ಇದನ್ನ ಜೂನ್ 21ರ ದಿನ ನಾವೊಂದು ಈ ಯೋಗವನ್ನ ಮಾಡ್ತಕ್ಕಂಥದನ್ನ ಮಾಡಲೇಬೇಕಾಗ್ತದೆ ಅಂತೇಳಿ ಕೇವಲ ಜೂನ್ 21ಕ್ಕೆ ಸೀಮಿತವಾಗದೆ ಪ್ರತಿದಿನನೂ ಬೆಳಗ್ಗೆ ಹೊಟ್ಟೆಗೆ ಏನು ತಗೊಳ್ಳದೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ ಪಕ್ಷ ಒಂದು 45ರಿಂದ 1 ತಾಸುಗಳವರೆಗೂ ನಾವು ಯೋಗವನ್ನ ಮಾಡಿದಾಗ ನಮ್ಮ ಮನಸ್ಸು, ದೇಹವನ್ನ ನಿಯಂತ್ರಿಸತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಜೀವನದಲ್ಲಿ ಸುಮಾರು ಒತ್ತಡಗಳ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಪ್ರತಿದಿನ ಈ ಒಂದು ಯೋಗವನ್ನ ಮಾಡೋದ್ರ ಮುಖಾಂತರ ನಮ್ಮ ವಯಸ್ಸನ್ನ ಆರೋಗ್ಯಕರವಾಗಿ ಕಳೀತಕ್ಕಂಥ ಒಂದು ಸಮಯವಾಗಿರ್ತದೆ. ಈ ಯೋಗ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲಗಳಾಗಿದೆ ಅಂತೇಳಿ ಈಗಾಗಲೇ ನಮ್ಮ ಗುರುಗಳು ತಿಳಿಸ್ಕೊಟ್ಟಿರ್ತಾರೆ. ಈ ಯೋಗವನ್ನ
ನಾವು ಪ್ರತಿ ವರ್ಷದಂತೆ ಪ್ರತಿ ದಿನವೂ ಸಹ ನಾವು ಈ ಶಿಡ್ಲಘಟ್ಟದಲ್ಲಿ ಮಾಡೋಣ. ಈಗಾಗಲೇ ನಾವು ಪತಂಜಲಿ ಯೋಗ ಶಿಬಿರದವರಿಗೆ ಮನವಿಯನ್ನು ಮಾಡಿಕೊಂಡ್ವಿ. ನಿಮಗೆ ಅವಶ್ಯಕತೆ ಇದ್ದರೆ ದಯಮಾಡಿ ಈ ಸೇವಾ ಸೌಧವನ್ನ ನಿಮ್ಮ ಯೋಗ ಶಿಬಿರವಾಗಿ ಮಾರ್ಪಡಿಸಿಕೊಳ್ಳಿ. ಅದಕ್ಕೆ ಬೇಕಾದಂತಹ ಅನುಕೂಲಗಳನ್ನ ನಾವು ಸಿಕಲ್ ರಾಮಚಂದ್ರಗೌಡರಲ್ಲಿ ಮನವಿ ಮಾಡಿಕೊಂಡು ಖಂಡಿತವಾಗಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಪ್ರತಿಯೊಬ್ಬರು ಯೋಗವನ್ನ ಮಾಡೋಣ, ನಮ್ಮ ಆರೋಗ್ಯವನ್ನ ಹೆಚ್ಚಿಕೊಳ್ಳೋಣ, ನಾವು ಸಹ ಆರೋಗ್ಯವಾಗಿರೋಣ, ಇತರರನ್ನು ಆರೋಗ್ಯವಾಗಿರ್ಲಿಕ್ಕೆ ಈ ಸಲಹೆಗಳನ್ನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪುರದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರಿ ದಯಮಾಡಿ ಎಲ್ಲರೂ ಉಪಹಾರದ ಒಂದು ವ್ಯವಸ್ಥೆ ಇರ್ತದೆ. ದಯಮಾಡಿ ಎಲ್ಲರೂ ಉಪಹಾರವನ್ನು ಸ್ವೀಕರಿಸಿರ್ಬೇಕಾಗ್ತದೆ. ಎಲ್ಲರೂ ಯಾರು ಭಾಗವಹಿಸಿದ್ರೆ ಎಲ್ಲರೂ ಫೋಟೋ ತಗೊಳ್ಳೋಣ ಅಂತ ಇಲ್ಲಿ ಬ್ಯಾನರ್ ದಯಮಾಡಿ ಎಲ್ಲ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಮ್ಮ ಯೋಗ ಬಂಧುಗಳಾದಂಥ ಕೇಶಮೂರ್ತಿ ಅಣ್ಣವರು ವಿಷಯನ ಪ್ರಸ್ತಾವನೆ ಮಾಡ್ತಾರೆ. ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ. ನಮ್ಮ ಸನಾತನ ಧರ್ಮದಲ್ಲಿ ಸನಾತನೀಯರು ಅಂದರೆ ಋಷಿಮುನಿ ಪಂಗದವರು ಆಗಲೇ ನಮಗೆ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಒತ್ತಡದ ಜೀವನದಲ್ಲಿ ಆ ಒಂದು ಒಳ್ಳೆಯ ವಿಚಾರಗಳನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಪಾಶ್ಚಾತ್ಯರ ಸಂಸ್ಕೃತಿಗೆ ಹೋಗ್ಬಿಟ್ಟು ನಾವು ಎಲ್ಲ ಕಾಯಿಲೆಗಳನ್ನು ನಾವು ನಮ್ಮಷ್ಟಕ್ಕೆ ನಾವೇ ತಂದುಕೊಳ್ತಾ ಇದ್ದೀವಿ. ಆ ಒಂದು ರೋಗಗಳು, ಆ ಒಂದು ಬಾಧೆಗಳು, ಆ ಮನಸ್ಥಿತಿಗೆ ನಾವು ಪಾಶ್ಚಾತ್ಯರ ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಔಷಧಿಗಳನ್ನು ಉಪಯೋಗಿಸೋದ್ರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಕಾಯಿಲೆಗೆ ಮದ್ದನ್ನು ಔಷಧಿ ಅಂದರೆ ಆ ಔಷಧಿಯಿಂದ ಮತ್ತೊಂದು ಕಾಯಿಲೆಗೆ ಪ್ರೇರಣೆ ನೀಡುವಂಥದ್ದು. ಆದರೆ ಇವುಗಳು ಬರುವುದಿಲ್ಲ. ಅದನ್ನು ನಾವು ಈ ನಿಜ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವು ಆರೋಗ್ಯವಂತರಾಗಿರುವುದರ ಜೊತೆಗೆ ನಮ್ಮ ಕುಟುಂಬವನ್ನು ಆರೋಗ್ಯದ ಕಡೆಗೆ ತಂದು ನಮ್ಮ ಸಮಾಜವನ್ನು ಆರೋಗ್ಯದ ಸಮಾಜವಾಗಿ ಹೇಳಿದ್ರೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಪ್ರತಿನಿತ್ಯ ಯೋಗಾಸನ ಅಭ್ಯಾಸವನ್ನು ನಡೆಸ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಆ ಅಭ್ಯಾಸದಲ್ಲಿ ಪಾಲ್ಗೊಂಡು ಆರೋಗ್ಯವಂತರಾಗಿ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ತಿಲಾಂಜನೆಯನ್ನು ಹೇಳ್ತೇನೆ. ವಿಶ್ವ ಯೋಗ ದಿನಾಚರಣೆಗೆ 12ನೇ ವಿಶ್ವ ಯೋಗ ದಿನಾಚರಣೆಗೆ ವಿಶ್ವಕ್ಕೆ ಪ್ರದರ್ಶನ ಮಾಡಿದ ನರೇಂದ್ರ ಮೋದಿಯವರಿಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯೆ ಕೇಳಿಸ್ಬೇಕು. ಜೈ ಶ್ರೀರಾಮ್. ಬಂಧುಗಳೇ, ತಮ್ಮಲ್ಲಿ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ದಿನ 2 ಗಂಟೆಗೆ ನಮ್ಮ ಯೋಗದ ಶೋಭಾಯಾತ್ರೆ ಇರುತ್ತೆ, ಯೋಗ ನಡಿಗೆ ಇರುತ್ತೆ ಊರಲ್ಲಿ ಮುಖ್ಯ ಬೀದಿಗಳಲ್ಲಿ. ನಂತರ 4 ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ನಗರದ ಚೌಲ್ಟ್ರಿಯಲ್ಲಿ. ದಯವಿಟ್ಟು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ವಿನಂತಿ ಮಾಡಿಕೊಟ್ಟು. ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಮುಂದೆ ನಮಸ್ಕಾರ. गुरु भारत माता की जय, प्रभु श्री रामचंद्र महाराज की जय. वंदे मातरम, वंदे मातरम, वंदे मातरम. ಅಯ್ಯೋ, ಇವತ್ತಿನ ದಿನ 12ನೇ ವಿಶ್ವ ಯೋಗ ದಿನದ ಸಂದರ್ಭವಾಗಿ ಯಾರಿಗೆ ಬುಕ್ ಶಿವಕುಮಾರ್ ಬಾಪ
ನಾ ಬುಕ್ ತೊಳೆ ಬಾ ಶರಣ. ಬೇಡ ಬಿಡೋಣ, ಆಗ್ಲೇ ತಗೊಂಡಿದ್ದೀವಿ. ಅಲ್ಲಿ ಬರೋಣ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ ಮಾತರಂ, ವಂದೇ ಮಾತರಂ. ಹಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಇಲ್ಲ ಸ್ವಲ್ಪ ಯಾರಿಗೆ ಬುಕ್ ಶಿವಕುಮಾರ್ ಬಾಪಾ ಎಲ್ಲಿ ಬಾ. ನಾ ಬುಕ್ ತೊಳೆ ಬಾ ಶರಣ. ಬೇಡ ಬಿಡೋಣ, ಆಗ್ಲೇ ತಗೊಂಡಿದ್ದೀವಿ. ಅಲ್ಲಿ ಬರೋಣ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ ಮಾತರಂ, ವಂದೇ ಮಾತರಂ.